ಸರ್ವರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಎಳೆಯರ ರಾಮಾಯಣ ಅಧ್ಯಾಯ 2 ಅರಣ್ಯ ಗಮನ ಭಾಗ 15. ಶ್ರೀರಾಮನೊಡನೆ ಲಕ್ಷ್ಮಣನೂ ಸೀತೆಯು ವನವಾಸಕ್ಕೆ ಹೋಗಲು ನಿರ್ಧಾರ. ಸೀತೆ ಅಲ್ಲಿ ರಾಮನಿಗಾಗಿ ಕಾದಿದ್ದಳು. ತನ್ನ ಇನಿಯನ ಪಟ್ಟಾಭಿಷೇಕ ಎಂದು ಬಹಳ ಹರ್ಷದಲ್ಲಿದ್ದಳು. ಈ ಮೊದಲು ನಡೆದ ಘಟನೆಗಳೇನೂ ಅವಳಿಗೆ ತಿಳಿಯದು ಪಾಪ. ರಾಮನನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು. ಅದೇಕೆ ನನ್ನ ಪತಿ ಮಲಿನ ವಸ್ತ್ರವನ್ನು ಧರಿಸಿದ್ದಾನೆ? ಮಂಗಳ ಕಂಕಣವನ್ನು ಇನ್ನೂ ಧರಿಸಿಲ್ಲವೇಕೆ? ಮುಖದಲ್ಲಿ ಗೆಲುವೇ ಇಲ್ಲವಲ್ಲ ಎಂದು ಚಿಂತೆಗೊಂಡಳು. ಹಾಗೆಯೇ ಅವನನ್ನು ಕೇಳಿದಳು. ರಾಮ ಹೇಳಿದ, ಪ್ರಿಯೆ ಸೀತೆ, ನಿನಗೆ ಅಪ್ರಿಯವಾದ ವಾರ್ತೆಯನ್ನು ಹೇಳಬೇಕಾಗಿದೆ. ನಾನು ಈ ದಿನ ಕಾಡಿಗೆ ಹೊರಡುವವನಿದ್ದೇನೆ. ಇನ್ನು 14 ವರ್ಷ ನಾನು ಕಾಡಿನಲ್ಲಿಯೇ ವಾಸ ಮಾಡುತ್ತೇನೆ. ಸೀತೆಗೆ ರಾಮನು ಹೇಳಿದ ಸಂಗತಿಯನ್ನು ನಂಬಲಿಕ್ಕಾಗಲಿಲ್ಲ. ಹಾಂ, ಕಾಡಿಗೆ ಏಕೆ ಎಂದು ಕೇಳಿದಳು. ಹೌದು ಸೀತೆ, ಇದು ತಂದೆಯವರ ಆಜ್ಞೆ. ನಾನು ಕಾಡಿಗೆ ಹೋಗಬೇಕು, ಭರತನಿಗೆ ಪಟ್ಟ ಆಗಬೇಕು ಎಂದು ತಾಯಿ ಕೈಕೇಯಿ ತಂದೆಯನ್ನು ವರ ಕೇಳಿದಳು. ನಮ್ಮ ತಂದೆಯವರ ಆ ಮಾತನ್ನು ನಾನು ನೆರವೇರಿಸಬೇಕಲ್ಲವೇ? ಆದುದರಿಂದ ನಾನು ಕಾಡಿಗೆ ಹೋಗಬೇಕಾಗಿದೆ. ನೀನು ಅರಮನೆಯಲ್ಲಿ ಜಾಗರೂಕಳಾಗಿರು. ನಮ್ಮ ತಂದೆ ತಾಯಿಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ಇನ್ನು ಮೇಲೆ ಭರತನು ರಾಜ, ಅವನಿಗೆ ಮರ್ಯಾದೆಯನ್ನು ಸಲ್ಲಿಸಬೇಕು. ನಿನ್ನ ಸಹಾಯಕ್ಕಾಗಿ ಲಕ್ಷ್ಮಣ ಇಲ್ಲಿಯೇ ಇರುತ್ತಾನೆ. 14 ವರ್ಷ ಬಹುಬೇಗ ಕಳೆದು ಹೋಗುತ್ತದೆ. ನೀನು ಚಿಂತಿಸಬೇಡ ಎಂದ. ಈಗ ಸೀತೆಗೆ ರಾಮ ಹೇಳುವುದು ತಮಾಷೆಯಲ್ಲ, ನಿಜ ಎಂಬುದು ಗೊತ್ತಾಯಿತು. ಒಂದು ಕ್ಷಣ ಅವಳಿಗೆ ದುಃಖವಾಯಿತು. ಆದರೂ ಕೂಡಲೇ ಸಾವರಿಸಿಕೊಂಡಳು. ಹಿರಿಯರ ಮಾತನ್ನು ನೆರವೇರಿಸಲು ತನ್ನ ಪತಿ ನಿಶ್ಚಯಿಸಿದ್ದಾರೆ. ಇದರಲ್ಲಿ ತಾನು ಮಾಡಬೇಕಾದುದೇನಿದೆ? ಏನಿದ್ದರೂ ಪತಿಯ ಹಾದಿಯಲ್ಲಿ ನಡೆಯಬೇಕಾದುದು ನನ್ನ ಕರ್ತವ್ಯ. ಹಾಗೆಂದು ನಿಶ್ಚಯಿಸಿ ಅವಳು ರಾಮನಿಗೆ ಹೇಳಿದಳು. ನೀವು ಹೇಳಿದ ಸಂಗತಿ ತಿಳಿಯಿತು. ನೀವು ಮಾಡುತ್ತಿರುವುದು ಸರಿಯೋ ತಪ್ಪೋ ಎಂದು ವಿಮರ್ಶಿಸುವ ಬುದ್ಧಿ ನನ್ನದಲ್ಲ. ಆದರೆ ನೀವು ಕಾಡಿಗೆ ಒಬ್ಬರೇ ಹೇಗೆ ಹೋಗುವಿರಿ? ನೀವು ಕಾಡಿಗೆ ಹೋದರೆ ನಾನು ನಿಮ್ಮ ಕೈ ಹಿಡಿದವಳು. ನಿಮ್ಮ ಕಷ್ಟ ಮತ್ತು ಸುಖದಲ್ಲಿ ಸಮಭಾಗಿಯಾಗಬೇಕಾದವಳು. ಇಲ್ಲಿ ಅರಮನೆಯಲ್ಲಿ ಸುಖವಾಗಿರಬೇಕೇನು? ಇದು ಖಂಡಿತ ಸಾಧ್ಯವಿಲ್ಲ. ನಾನು ನಿಮ್ಮ ಹಿಂದೆಯೇ ಕಾಡಿಗೆ ಬರುತ್ತೇನೆ ಎಂದಳು. ರಾಮನಿಗೆ ಸೀತೆಯ ಮಾತು ಕೇಳಿ ಆಶ್ಚರ್ಯವಾಯಿತು. ಸೀತೆ ರಾಜಕುಮಾರಿ, ಸುಕುಮಾರಿ, ಅರಮನೆಯಲ್ಲೇ ಬೆಳೆದವಳು, ಕಷ್ಟವನ್ನೇ ಅರಿಯದವಳು. ಅವಳು ತನ್ನ ಹಿಂದೆ ಕಾಡಿನಲ್ಲಿ ಬರುವುದೇ? ಅವನು ನಯವಾಗಿ ಹೇಳಿದ, ಸೀತೆ, ಕಾಡು ನಿನ್ನಂತಹ ಹೆಂಗಸಿಗೆ ಸರಿ ಹೋಗುವುದಿಲ್ಲ. ಅಲ್ಲಿ ನಡೆಯಲು ರಸ್ತೆ ಇಲ್ಲ. ದಾರಿಯಲ್ಲಿ ಕಲ್ಲು ಮುಳ್ಳು ಅಲ್ಲದೆ ಹಗಲು ರಾತ್ರಿ ಬಿಸಿಲು ಮಳೆ ಎನ್ನದೆ ಓಡಾಡಬೇಕು. ವಾಸ ಮಾಡಲು ಮನೆ ಇಲ್ಲ, ಜೊತೆಗೆ ಗೆಳೆಯರಿಲ್ಲ. ಕ್ರೂರ ಮೃಗಗಳು ವಾಸಿಸುತ್ತವೆ. ಆದ್ದರಿಂದ ಇದು ನಿನಗೆ ಸರಿ ಹೋಗುವುದಿಲ್ಲ. ನೀನು ಅರಮನೆಯಲ್ಲೇ ಇರು ಎಂದ. ಸೀತೆ ಹೇಳಿದಳು, ನೀವು ಈಗ ತಾನೇ ತಂದೆಯವರ ಆಜ್ಞೆ ಎಂದು ಹೇಳಿ ನಿಮ್ಮ ಕರ್ತವ್ಯ ಮಾಡುತ್ತಿದ್ದೀರಿ. ಹೆಂಡತಿ ಎಂಬವಳಿಗೂ ಒಂದು ಕರ್ತವ್ಯವಿದೆ. ಅದೆಂದರೆ ಪತಿಯನ್ನೇ ನೆರಳಿನಂತೆ ಹಿಂಬಾಲಿಸುವುದು. ನೀವಿದ್ದ ಕಡೆ ಮುಳ್ಳು ಹಾದಿಯೂ ಮೆತ್ತಗಿರುತ್ತದೆ.
ನೀವು ನನ್ನ ಜೊತೆ ಇದ್ದರೆ ನನಗೆ ಅದಾವ ಕ್ರೂರ ಪ್ರಾಣಿಗಳ ಭಯ. ಮರದ ನೆರಳಿದ್ದರೆ ಅದೇ, ಪಾಳು ಮಂದಿರವಿದ್ದರೆ ಅದೇ ನಮ್ಮ ಮನೆ ಆಗುತ್ತದೆ. ಈ ಬಗ್ಗೆ ಸ್ವಲ್ಪವೂ ಚಿಂತಿಸಬೇಡಿ. ಕಾಡಿನಲ್ಲಿ ಹಗಲಾದರೇನು, ರಾತ್ರಿ ಆದರೇನು, ಎಲ್ಲವೂ ಒಂದೇ ಅಲ್ಲವೇ? ಹಸಿವಾದಾಗ ಏನಾದರೂ ತಿನ್ನುವುದು, ನಿದ್ದೆ ಬಂದಾಗ ಸ್ಥಳ ಸಿಕ್ಕಿದೆಡೆ ಮಲಗುವುದು, ಎಚ್ಚರವಾದಾಗ ಮುಂದೆ ಹೋಗುವುದು, ಇಷ್ಟೇ ತಾನೇ? ನನಗೆ ಖಂಡಿತ ತೊಂದರೆಯಾಗುವುದಿಲ್ಲ. ಬದಲಿಗೆ ನನ್ನನ್ನು ಅರಮನೆಯಲ್ಲಿ ಬಿಟ್ಟು ನೀವೊಬ್ಬರೇ ಕಾಡಿಗೆ ಹೋದರೆ ನನ್ನ ಮನಸ್ಸಿಗೆ ಆಗುವ ತೊಂದರೆಯನ್ನು ಹೇಳಲಾರೆ. ಆದ್ದರಿಂದ ನಾನು ನಿಮ್ಮ ಹಿಂದೆಯೇ ಬರುವವಳು ಎಂದು ಹೇಳಿದಳು. ರಾಮನಿಗೆ ಸೀತೆಯ ತನ್ನ ಹಠವನ್ನು ಬಿಡಲಾರಳು ಎಂದು ಮನವರಿಕೆಯಾಯಿತು. ಅವನು ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ನೀನಾದರೂ ನಿಮ್ಮ ಅತ್ತಿಗೆಗೆ ಬುದ್ಧಿ ಹೇಳು ಎಂದ. ಲಕ್ಷ್ಮಣನು, ಅಣ್ಣ, ನಾನೇ ನಿನ್ನ ಜೊತೆ ಕಾಡಿಗೆ ಬರುತ್ತಿರುವಾಗ ಅತ್ತಿಗೆಗೆ ನಾನೇನು ತಾನೇ ಹೇಳಬಲ್ಲೆ ಎಂದು ಕೇಳಿದನು. ರಾಮನು ಆಶ್ಚರ್ಯಚಕಿತನಾಗಿ, ಏನು, ನೀನೂ ನಮ್ಮ ಜೊತೆ ಕಾಡಿಗೆ ಬರುವೆಯಾ? ಬೇಡ ಲಕ್ಷ್ಮಣ, ನೀನು ನಮ್ಮ ಜೊತೆ ಬಂದು ಬಿಟ್ಟರೆ ತಂದೆ ತಾಯಿಗಳನ್ನು ನೋಡಿಕೊಳ್ಳುವವರು ಯಾರು? ಕಾಡಿಗೆ ಹೋಗಬೇಕೆಂದು ಆಜ್ಞೆಯಾಗಿರುವುದು ನನಗೊಬ್ಬನಿಗೆ. ಆದ್ದರಿಂದ ನೀನೇಕೆ ವೃಥಾ ಶ್ರಮ ಪಡಬೇಕು? ನೀನು ಕಾಡಿಗೆ ಬರಕೂಡದು ಎಂದನು. ಲಕ್ಷ್ಮಣನು, ಅಣ್ಣ, ನೀನು ಈ ವಿಷಯದಲ್ಲಿ ಅಡ್ಡ ಬರಬೇಡ. ನಾನು ನಿನ್ನನ್ನು ಬಿಟ್ಟು ಹೇಗೆ ತಾನೇ ಜೀವಿಸಬಲ್ಲೆ? ನಾವಿಬ್ಬರು ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದವರಲ್ಲವೇ? ವಿಶ್ವಾಮಿತ್ರನ ಜೊತೆಯಲ್ಲೂ ಸಹ ನಾವಿಬ್ಬರು ಒಟ್ಟಿಗೆ ಹೋಗಲಿಲ್ಲವೇ? ನಾನೆಂದರೆ ನೀನು, ನೀನೆಂದರೆ ನಾನು ಎನ್ನುವಂತೆ ಇದ್ದೇವಲ್ಲವೇ? ಅಂತಹುದರಲ್ಲಿ ನೀನೊಬ್ಬನೇ ಕಾಡಿಗೆ ಹೋಗುವುದು ಸರಿಯಲ್ಲ. ನಾನೂ ನಿಮ್ಮೊಡನೆ ಬರುತ್ತೇನೆ. ನಿಮಗೆ ದಾರಿಯಲ್ಲಿ ಅಡ್ಡಲಾದ ಕಲ್ಲು ಮುಳ್ಳುಗಳನ್ನು ತೆಗೆಯುತ್ತೇನೆ. ಪರ್ಣ ಕುಟೀರವನ್ನು ಸಿದ್ಧಪಡಿಸುತ್ತೇನೆ. ಪ್ರಾಣಿಗಳನ್ನು ಬೇಟೆಯಾಡುತ್ತೇನೆ. ನೀವು ಮಲಗಿದಾಗ ಎಚ್ಚರವಾಗಿದ್ದು ಕಾವಲಿರುತ್ತೇನೆ. ನಿಮಗೆ ಪಾನೀಯಗಳನ್ನು ಸಿದ್ಧಪಡಿಸುತ್ತೇನೆ. ಈ ರೀತಿಯಾಗಿ ಸದಾ ನಿಮ್ಮ ಸೇವೆ ಮಾಡುತ್ತೇನೆ. ನೀವು ಖಂಡಿತ ಅಡ್ಡಿ ಮಾಡಬಾರದು. ಭರತ ಶತ್ರುಘ್ನರು ತಂದೆ ತಾಯಿಗಳನ್ನು ನೋಡಿಕೊಳ್ಳುತ್ತಾರೆ. ಆದ್ದರಿಂದ ಈ ಬಗ್ಗೆಯೂ ಚಿಂತಿಸಬೇಡ ಎಂದನು. ರಾಮನು ಇನ್ನೇನು ತಾನೇ ಮಾಡಿಯಾನು? ಮೌನವಾಗಿಯೇ ತನ್ನ ಸಮ್ಮತಿಯನ್ನು ಕೊಟ್ಟನು. ಮೂವರೂ ಪ್ರಯಾಣಕ್ಕೆ ಸಿದ್ಧರಾದರು. ಶ್ರೀರಾಮ, ಲಕ್ಷ್ಮಣ, ಸೀತೆಯರು ಕಾಡಿಗೆ ಹೋಗುವುದು ನಿಶ್ಚಯವಾಯಿತು. ಶ್ರೀರಾಮನು ತನ್ನ ಬಳಿಯಿದ್ದ ಧನವನ್ನು, ಆಭರಣಗಳನ್ನು ಬಡಬಗ್ಗರಿಗೆ ದಾನ ಮಾಡಿದನು. ನಂತರ ತಂದೆಯನ್ನು ನೋಡಲು ಲಕ್ಷ್ಮಣ ಸೀತೆಯರೊಡನೆ ಹೊರಟನು. ಆಗ ದಾರಿಯ ಉದ್ದಗಲಗಳಲ್ಲೂ ಜನ ಕಿಕ್ಕಿರಿದು ನೆರೆದಿದ್ದರು. ಬೆಳಿಗ್ಗೆ ಶ್ರೀರಾಮನ ಪಟ್ಟಾಭಿಷೇಕವಾಗುತ್ತದೆಂದು ಹಬ್ಬದ ಸಂಭ್ರಮ ಇತ್ತು. ಆದರೆ ಈಗ ಎಲ್ಲೆಲ್ಲೂ ದುಃಖದ ವಾತಾವರಣ. ತಮ್ಮ ಪ್ರೀತಿ ಪಾತ್ರನಾದ ರಾಜಕುಮಾರನು ಅರಮನೆಯನ್ನು ತ್ಯಜಿಸಿ ಅರಣ್ಯಕ್ಕೆ ಹೋಗುವನು ಎಂಬ ಸಂಗತಿ ಅವರಿಗೆ ನುಂಗಲಾರದ ತುತ್ತಾಗಿತ್ತು. ಅವರೆಲ್ಲರೂ ಶ್ರೀರಾಮನು ಧರ್ಮಿಷ್ಠ, ದೀನಬಂಧು, ಅಂತಹವನು ಈಗ ಕಾಡಿಗೆ ಹೋಗಬೇಕಾಗಿದೆ. ಅಂದರೆ ಧರ್ಮಾತ್ಮರಿಗೆ ಇಲ್ಲಿ ಜಾಗವಿಲ್ಲ. ಇಂತಹ ಸ್ಥಳಗಳಲ್ಲಿ ನಾವಾದರೂ ಏಕೆ ಇರಬೇಕು? ಯಾವ ದೇಶದಲ್ಲಿ ಸತ್ಯಕ್ಕೆ, ಧರ್ಮಕ್ಕೆ ಬೆಲೆಯಿಲ್ಲವೋ ಅಂತಹ ರಾಜ್ಯ ಕಾಡಿಗಿಂತ ಕೆಟ್ಟದ್ದು. ಪ್ರಜೆಗಳಿಗೆ ಅಲ್ಲಿ ನ್ಯಾಯ ದೊರೆಯಲಾರದು. ಆದ್ದರಿಂದ ನಾವು ಕಾಡಿಗೆ ಹೋಗೋಣ, ಶ್ರೀರಾಮನ ಜೊತೆಯಲ್ಲಿ ಇದ್ದು ಬಿಡೋಣ ಎಂದು ಗಟ್ಟಿಯಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಶ್ರೀರಾಮನು ದಶರಥನ ಅರಮನೆಗೆ ಹೋದನು. ದಶರಥನು ಎಲ್ಲರನ್ನೂ ಒಳಗೆ ಬರ ಹೇಳಿದನು. ಶ್ರೀರಾಮನನ್ನು ಕಂಡ ಕೂಡಲೇ ಅವನಿಗೆ ದುಃಖ ಉಕ್ಕಿ ಬಂತು. ಅವನು ರಾಮನನ್ನು ಅಪ್ಪಿಕೊಂಡನು. ಶ್ರೀರಾಮನು, ಮಹಾರಾಜ, ನಾನು ಹೋಗಿ ಬರುತ್ತೇನೆ. ಲಕ್ಷ್ಮಣ, ಸೀತೆಯರು ನನ್ನೊಡನೆ ಕಾಡಿಗೆ ಬರುತ್ತಾರೆ. ನೀನು ಆಶೀರ್ವದಿಸು. ನಿನ್ನ ಆಶೀರ್ವಾದವೇ ನಮ್ಮನ್ನು ರಕ್ಷಿಸುತ್ತದೆ ಎಂದನು. ದಶರಥನು, ರಾಮ, ನಾನು ಮಾಡಿದ ಕೆಲಸ ತಪ್ಪು. ವರವನ್ನು ಕೊಡುವಾಗ ಯಾರು ಯೋಗ್ಯರು, ಯಾರು ಅಯೋಗ್ಯರು ಎಂದು ನಾನು ಚಿಂತಿಸಲಿಲ್ಲ. ಅಪಾತ್ರರಿಗೆ, ಯೋಗ್ಯತೆಯಿಲ್ಲದವರಿಗೆ
ಈ ರೀತಿ ವರಗಳನ್ನು ಕೊಟ್ಟರೆ ಆಗುವ ಅನರ್ಥ ಏನೆಂದು ನನಗೆ ಈಗ ಗೊತ್ತಾಗಿದೆ. ನನ್ನ ತಪ್ಪಿನಿಂದ ನೀನು ಕಷ್ಟ ಅನುಭವಿಸಬೇಕಾಗಿದೆ. ನಾನು ಬಹಳ ಪಾಪಿ, ನನ್ನನ್ನು ಕ್ಷಮಿಸು ಎಂದನು. ಶ್ರೀರಾಮನು, ಮಹಾರಾಜ, ನೀನು ನಿನ್ನನ್ನೇ ಅಳಿದುಕೊಳ್ಳುವುದು ಸರಿಯಲ್ಲ. ಇದರಲ್ಲಿ ಯಾರ ತಪ್ಪೂ ಇಲ್ಲ. ವನವಾಸ ನನ್ನ ಹಣೆಯಲ್ಲಿ ಬರೆದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದೂ ಅಲ್ಲದೆ ಕಾಡಿಗೆ ಹೋಗುವುದಕ್ಕೆ ನನಗೆ ಕೊಂಚವೂ ದುಃಖವಿಲ್ಲ. ನನ್ನ ಪ್ರೀತಿಪಾತ್ರರಾದ ಲಕ್ಷ್ಮಣ, ಸೀತೆಯರು ನನ್ನೊಡನೆ ಬರುವರಲ್ಲವೇ? ಅಲ್ಲದೆ ವಿಶ್ವಾಮಿತ್ರರೊಡನೆ ಕಾಡಿಗೆ ಹೋಗಿದ್ದರಿಂದ ನಮಗೆ ಅಲ್ಲಿ ವಾಸ ಮಾಡುವುದು ಚೆನ್ನಾಗಿ ಅಭ್ಯಾಸವಾಗಿದೆ. ಆದ್ದರಿಂದ ನೀನು ನಮ್ಮನ್ನು ಆಶೀರ್ವದಿಸಿ ಅರಣ್ಯಕ್ಕೆ ಕಳುಹಿಸು ಎಂದನು. ದಶರಥನು, ಮಗು, ಹೋಗಿ ಬಾ. ನೀನು ಸತ್ಯವಂತ, ಧರ್ಮನಿಷ್ಠ. ನಿನ್ನ ಮನಸ್ಸನ್ನು ತಿರುಗಿಸಲು ಯಾರಿಗೂ ಸಾಧ್ಯವಿಲ್ಲ. ನಿಮಗೆ ಅರಣ್ಯದಲ್ಲಿ ಯಾವುದೇ ತೊಂದರೆಗಳು ಬಾರದೇ ಇರಲಿ. ದೇವತೆಗಳು ನಿಮ್ಮನ್ನು ಸದಾ ಕಾಪಾಡಲಿ ಎಂದು ಹಾರೈಸಿದನು. ಅನಂತರ ತನ್ನ ಉದ್ವೇಗವನ್ನು ತಡೆದುಕೊಳ್ಳಲಾರದೆ, ರಾಮ, ಇನ್ನು ಈ ರಾಜ್ಯದಲ್ಲಿರಲಾರೆ. ನಾನೂ ಸಹ ಕಾಡಿಗೆ ಬರುತ್ತೇನೆ. ನನ್ನ ಪರಿವಾರವೂ ನಿನ್ನ ಹಿಂದೆಯೇ ಬರುತ್ತದೆ. ನಾವೆಲ್ಲ ಬೇಕಾದ ವಸ್ತುಗಳನ್ನು, ಸೈನ್ಯಗಳನ್ನು, ದನಗಳನ್ನು ಕರೆದುಕೊಂಡು ಕಾಡಿಗೆ ಹೊರಟು ಹೋಗೋಣ. ಅಲ್ಲಿಯೇ ಬೇರೊಂದು ರಾಜ್ಯವನ್ನು ಕಟ್ಟಿ ವಾಸ ಮಾಡೋಣ. ಈ ಜನರಿಲ್ಲದ ರಾಜ್ಯದಲ್ಲಿ ಕೈಕೇಯಿ ಅವಳ ಮಗನೊಡನೆ ರಾಜ್ಯವಾಳಿಕೊಂಡಿರಲಿ ಎಂದನು. ರಾಮನು, ಮಹಾರಾಜ, ನಾನು ನಿಮಗೆ ಮತ್ತೆ ಹೇಳುತ್ತಿದ್ದೇನೆ. ನಾನು ಅರಣ್ಯಕ್ಕೆ ಲಕ್ಷ್ಮಣ, ಸೀತೆಯರೊಡನೆ ಮಾತ್ರ ಹೋಗುತ್ತಿದ್ದೇನೆ. ನೀವು ಯಾರೂ ನನ್ನನ್ನು ಹಿಂಬಾಲಿಸಿ ಬರಬಾರದು. ಅರಣ್ಯದಲ್ಲಿ ನಾರು ಬಟ್ಟೆಯನ್ನುಟ್ಟು ಜಟಾಧಾರಿಯಾಗಿ ಜೀವಿಸಬೇಕೆಂದು ನಾನು ನಿಶ್ಚಯ ಮಾಡಿದ್ದೇನೆ. ಇದನ್ನು ನಾನು ತಪ್ಪಿ ನಡೆಯಲಾರೆ. ನೀವಾದರೂ ಆಡಿದ ಮಾತಿಗೆ ತಪ್ಪಿ ನಡೆಯಬೇಕೇಕೆ? ಕೆಟ್ಟ ಹೆಸರನ್ನು ಗಳಿಸುವುದೇಕೆ? ನೀವೆಲ್ಲರೂ ಇಲ್ಲಿಯೇ ಇರಿ. ಭರತನಿಗೆ ಪಟ್ಟಾಭಿಷೇಕ ಮಾಡಿ. ಭರತನು ಧರ್ಮಾತ್ಮ, ಸತ್ಯಸಂಧ, ನ್ಯಾಯ ಅನ್ಯಾಯಗಳ ವಿವೇಚನೆ ಉಳ್ಳವನು. ಅವನು ಧರ್ಮದಿಂದ ರಾಜ್ಯ ಆಳುತ್ತಾನೆ. ನೀವು ಹಿರಿಯರು ಅವನಿಗೆ ಸಹಕಾರ ಕೊಡಬೇಕು ಎಂದನು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮುಂದುವರಿಯುತ್ತದೆ. ಈ ವಿಡಿಯೋ ನಿಮಗೆ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೊಮ್ಮೆ ಧನ್ಯವಾದಗಳು.